15 ರೂಪಾಯಿ ಮೇಲೆ ಸಿಕ್ಕರೆ ಲಾಭ. 15 ರೂಪಾಯಿ ಮೇಲೆ ಸಿಕ್ಕರೆ ಲಾಭ ಆಗುತ್ತೆ. ಇಲ್ಲೇ ಬರುತ್ತಾರೆ ಲೋಕಲ್, ನಮ್ಮ ಪರಿಚಯ ಇರೋದೇ ತಾನೋಕರೆ, ಅವ್ರು ಹೊರಗಡೆ ಎಲ್ಲಿ ಕಳಿಸ್ತಾರೆ ಗೊತ್ತಿರಲ್ಲ, ಡೆಲ್ಲಿ ಕಟಿಂಗ್ ಅದಂತ ಮಾಡ್ತಾರೆ. ಓಕೆ, ಎಷ್ಟು ಸಸಿ ಕುಂತಿದಾವೆ ಅಣ್ಣ? 1 ಲಕ್ಷ. ಓಕೆ, ಒಂದು ಒಳ್ಳೆ ಇಳುವರಿ ಅಂದ್ರೆ ಎಷ್ಟು ಬರ್ಬೇಕು? ಎಕರೆ 30 ಟನ್ ಬೇಕು. ಮೇನ್ ಇಂಪಾರ್ಟೆಂಟ್ ಕೊಟ್ಟಿಗೆ ಗೊಬ್ಬರನೇ ಫಸ್ಟ್ ಹೊಲಕ್ಕೆ. ಹೊಲ ಹೊಡೆದ್ಮೇಲೆ ಅಡಿ ಅದು ಮತ್ತೆ ಮಣ್ಣು ಮಿಕ್ಸ್ ಮಾಡಿ ಬಾಂಡ್ಲಿ ಬಾಡ್ದು ಕುಂಟೆ ಬಾಡ್ದು ಅವಾಗ ಹೊಡೆದ್ರೆ ಹಚ್ಚಿದ್ರೆ ಪಾಡಾಗುತ್ತೆ. ಬೆಂಕಿ ರೋಗ, ಮುಟ್ರು, ಎಲೆ ಚಕ್ಕಿ, ಕೊಳೆ ರೋಗ ಬರುತ್ತೆ. ನಾವು ರೈತರ ಮಾಡ್ಲೇಬೇಕು, ಮಾಡಿದ್ರೆ ಏನ್ ನಡಿಲ್ಲ. ವ್ಯವಸಾಯ ಹೊರಗಡೆ ಹೋದ್ರೆ ಏನು ಸಿಗಲ್ಲ, ನಾವು ಹೊಲದಲ್ಲಾದ್ರೆ ಏನಾರು ಸಿಗುತ್ತೆ ಅಂತ ನಂಬಿಕೆ ಮೇಲೆ ಮಾಡ್ತಾ ಇದೀವಿ. ಇಡೀ ಗೊತ್ತಿಲ್ಲ, ಬಟ್ ಮಾಡ್ಲೇಬೇಕು, ಕರ್ತವ್ಯ ಮಾಡ್ಲೇಬೇಕು ನಾವು ರೈತರು. ಇದು ಬಲರಾಮ, ಬಾಂಡ್ಲಿ, ಆಮೇಲೆ ಏನು ವಾರ ಹೊಡೆದು ಹಚ್ಚಿದೀವಿ ಅಷ್ಟೇ. ಅವರು ಬಂದು ಇದು ಸರ್ಕಾರದವ್ರ ಬಂದು ಲೈನ್ ಮಾಡಿ ಅದನ್ನ ಮಾಡಿ ಕಿತ್ಕೊಂಡ್ರೆ ನಮ್ದು ಎಲ್ಲಿ ಹೋಗ್ಬೇಕು ನಾವು 2 ಎಕರೆ ಇಟ್ಕೊಂಡು ಜಮೀನು. ಹೌದೌದು, ಇರೋ ಸಣ್ಣ ಹೊಲದಲ್ಲ ನೀವು ಲೈನ್ ಬಂತು ಅಂದ್ರೆ ನಿಮ್ಗೆ ಅಲ್ಲಿ ಏನು ಬೆಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಲೈನ್ ಬೇರೆ ಕಡೆ ಹಾಕ್ಬೇಕಂತ ಕೇಳ್ತೀವಿ. ನೀವು ಕೇಳ್ಕೊಂತಿದ್ರ? ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಅಳಿಯೂರು ಗ್ರಾಮದಲ್ಲಿದ್ದೀವಿ. ಇಲ್ಲಿ ರೈತರು ಸಣ್ಣ ಅಡಿಕೆ ಗಿಡದಲ್ಲಿ ಎಲೆಕೋಸು ಹಾಕಿದ್ದಾರೆ. ಎಲೆಕೋಸು ಅಡಿಕೆ ದಾಯ 8 ದಾಯ ಇದೆ, ಅದರೊಳಗೆ ಎಲೆಕೋಸು ಹಾಕಿದ್ದಾರೆ. ಇವರು ಈ ಎಲೆಕೋಸು ಯಾವ ರೀತಿ ಬೆಳಿತಾರೆ ಅಂತ ಹೇಳಿ ಇಲ್ಲಿ ಯುವ ರೈತರಿದ್ದಾರೆ, ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ. ನಮ್ಮ ಊರು ಅಳಿಯೂರು. ನಿಮ್ಮ ಹೆಸರು? ಹೆಸರು ಕಲ್ಲೇಶಿ. ಓಕೆ, ನಿಮ್ಗೆ ಏಜ್ ಎಷ್ಟು, ಏನ್ ಓದಿದ್ರ ಅಥವಾ ಏನ್ ಮಾಡ್ತಾ ಇದೀರಾ? ಸೆಕೆಂಡ್ ಪೀಸ್ ಮುಗಿದಿದೆ. ರೈತರು ವ್ಯವಸಾಯ. ಓಕೆ, ಮುಂದೆ ಏನಾರು ಬೇರೆ ಓದ್ಲಿಕ್ಕೆ ಹೋಗ್ಬೇಕಾ ಅಥವಾ ಸದ್ಯಕ್ಕೆ ಗ್ಯಾಪ್ ಇದೆಯಾ? ವ್ಯವಸಾಯ ಮಾಡ್ಬೇಕಂತ ಇದೆ. ವ್ಯವಸಾಯ ಮಾಡ್ಬೇಕಂತ. ಓಕೆ, ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ? 2 ಎಕರೆ ಇದೆ. ಇದೇ 2 ಎಕರೆ ಇದನ್ನ ಬಿಟ್ರೆ ಬೇರೆ ನೆಲ ಇಲ್ಲ. ಓಕೆ, ಇದು ಯಾವ ತರ ನೆಲ ಬರುತ್ತೆ? ಕೆಂಪು, ಸ್ವಲ್ಪ ಮಣ್ಣು ಇದೆ, ಕೆಮ್ಮಣ್ಣಿದೆ. ಕೆಮ್ಮಣ್ಣಿದೆ. ಓಕೆ, ಇದು ಮೊದ್ಲೆಲ್ಲ ಏನ್ ಬೆಳಿತಿದ್ರೆ? ಅಡಿಕೆ ಗಿಡ ಹೊಸ್ತಾಗ ಹಾಕಿರಂಗ್ ಕಾಣ್ತೀರಾ? ಮೊದ್ಲೇನ್ ಬೆಳಿತೀವಿ? ಮೆಕ್ಕೆಜೋಳ, ಬಾಳೆ, ಓಕೆ, ಮೆಣಸಿನ್ಕಾಯಿ ಎಲ್ಲ ಬೆಳಿತಿದ್ವಿ. ಓಕೆ, ಬೋರ್ವೆಲ್ ಹಾಕಿ ಎಷ್ಟು ದಿವಸ ಆಯ್ತು? ಒಂದು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಇದಕ್ಕೆ ಅಡಿಕೆ ಹಾಕೋದಕ್ಕೆ ಮುಂಚೆ ಬರೀ ತರಕಾರಿ ಬೆಳಿತಿದ್ವಿ? ತರಕಾರಿ ಬೆಳಿತಿದ್ವಿ. ಓಕೆ, ಮುಂಚೆ ಇದ್ದು ಅಡಿಕೆ ಗಿಡ ಮಳೆ ಹೋಯ್ತಂತ ಹೋಯ್ತು, ಮತ್ತೆ ಹಾಕಿದೀವಿ. ಮತ್ತೆ ಹಾಕಿದ್ರ? ಓಕೆ, ಪ್ರೆಸೆಂಟ್ ಇವತ್ತಿಗೆ ಅಡಿಕೆ ಎಷ್ಟು ವರ್ಷ ಅಥವಾ ಎಷ್ಟು ತಿಂಗಳು? 1 ವರ್ಷದ ಮೇಲೆ 2 ತಿಂಗಳು. 1 ವರ್ಷದ ಮೇಲೆ 2 ತಿಂಗಳು. ಓಕೆ, ಈಗ ನೀವು ಅಂತರ ಬೆಳೆಯಾಗಿ ಏನೇನ್ ಬೆಳಿತಿದ್ರಿ ಅಂತ ಹೇಳಿದ್ರೆ, ಈ ಎಲೆಕೋಸು ಹಾಕಿದ್ರೆ, ಎಲೆಕೋಸು ಮೊದ್ಲು ಬೆಳಿತಿದ್ರೆ ಇದೇ ಫಸ್ಟ್ ಟೈಮ್ ಹಾಕಿರಲ್ಲ? ಮೊದ್ಲು ಬೆಳಿತಿದ್ವಿ. ಎಷ್ಟು ವರ್ಷದಿಂದ ಬೆಳಿತಿದ್ರ? 5-6 ವರ್ಷದ ಬೆಳಿತಿದ್ವಿ. 5-6 ವರ್ಷದಿಂದ ಬೆಳಿತಿದ್ದೀರಾ? ಓಕೆ, ಓಕೆ, ಈ ಎಲೆಕೋಸಿಗೆ ಇವತ್ತಿಗೆ ಪ್ರೆಸೆಂಟ್ ಎಷ್ಟು ದಿನ? ಇವತ್ತಿಗೆ 24 ದಿನ. 24 ದಿನ. ಓಕೆ, ಇದು ಯಾವ ಟೈಮಲ್ಲಿ ಚೆನ್ನಾಗ್ ಬರುತ್ತೆ? ಇದೇ ಕರೆಕ್ಟ್ ಟೈಮ್ ಹಾಕಿರೋದು ನೀವು? ಮುಂಚೆ ಹಾಕ್ಬೋದಿಲ್ಲ, ಯಾವಾಗ ಹಾಕ್ಬೋದು, ಒಟ್ಟು ನೀರ್ ಇದ್ರೆ. ಬೇಸಿಗೆಯಲ್ಲಿ ಬಿಟ್ಟೆ ಯಾವಾಗ ಮಳೆದಲ್ಲಿ ಯಾವಾಗ ಹಾಕ್ಬೋದು. ಓಕೆ, ಬೇಸಿಗೆ ಬಿಟ್ಬಿಟ್ಟು ಬೇರೆ ಯಾವ ಟೈಮಲ್ಲಿ ಹಾಕ್ಬೋದು? 2 ತಿಂಗಳು ಬೆಳೆ. ಓಕೆ, ಆಯ್ತು. ಇದು ಯಾವ ತಳಿ ಎಷ್ಟು ದಿವಸ ತಂದಿಲ್ಲ ಹಾಕಿದ್ರೆ? ಇದು ಸೆಂಟ್ ತಳಿ. ಸೆಂಟ್ ತಳಿ. ಓಕೆ, ನೀವು ನರ್ಸರಿಯಿಂದ ಡೈರೆಕ್ಟ್ ತರ್ತಿರೋದ ಬೀಜ ಕೊಟ್ಟು ಸಸಿ ಮಾಡಿಸ್ತಿಲ್ಲ? ನರ್ಸರಿದ ಅವ್ರು ಬೀಜ ಹಾಕಿರ್ತಾರೆ, ನಾವು ತಗೊಂಡ್ಬರ್ತೀವಿ ಸಸಿ ಬೆಳೆಸಿ. ಓಕೆ, ನೀವು ತಂದಾಗ ಏನ್ ರೇಟ್ ಇತ್ತಣ್ಣ? ನಾವು ತಂದಾಗ 1 ರೂಪಾಯಿ. 1 ರೂಪಾಯಿ ಇತ್ತು. ಇದ್ರ ನಾರ್ಮಲ್ ರೇಟ್ 80 ಪೈಸೆ, 1 ರೂಪಾಯಿ ಇರುತ್ತೆ. ಓಕೆ, ನೀವು ಈ ಎಲೆಕೋಸು ಈ ವರ್ಷ ಏನ್ ಪ್ಲಾನ್ ಇಟ್ಕೊಂಡು ಹಾಕಿದ್ರ ಅಥವಾ ಇದೇ ಬೆಸ್ಟ್ ಅಂತ ಹಾಕಿದ್ರ? ಯಾಕೆ, ಯಾವ ತರ? ಇಲ್ಲ, ಮಳೆ ಇದೇ ಪ್ಲಾನ್ ಚೆನ್ನಾಗಿದೆ, ವರ್ಷ ಚೆನ್ನಾಗಿದೆ, ಅದಕ್ಕೋಸ್ಕರ ಹಾಕಿದ್ರಾ? ಓಕೆ, ಈ ಎಲೆಕೋಸು ನಿಮ್ಗೆ ಕೈ ಹಿಡಿಯುತ್ತೆ ಅಂತ ಅನ್ಸಿದ್ಯಾ? ನಾರ್ಮಲ್ ಆಗಿ ಹಿಡಿಯುತ್ತೆ ಗೊತ್ತಿಲ್ಲ, ಬಟ್ ಮಾಡ್ಲೇಬೇಕು, ಕರ್ತವ್ಯ ಮಾಡ್ಲೇಬೇಕು ನಾವು ರೈತರು. ಯಾವ್ದಾರ ಒಂದ್ ಬೆಳೆ ಹಾಕ್ಬೇಕು, ಚೆನ್ನಾಗುತ್ತೆ ಅಂತ ಹಾಕಿದ್ರ? ಓಕೆ, ಇವತ್ತು ಸ್ಪ್ರೇ ಮಾಡ್ತಿದ್ರಿ, ಏನಾರು ರೋಗ ಬಂದಿದೆ ಅಥವಾ ನಾರ್ಮಲ್ ಏನು ಬರಬಾರ್ದು ಅಂತ ಕೊಟ್ರೆ? ನಾರ್ಮಲ್ ಬರಬಾರ್ದು ಅಂತ. ಓಕೆ, ಏನು ಔಷಧಿ? ಬೆಳವಣಿಗೆ ಚೆನ್ನಾಗಿರ್ಬೇಕಂತ. ಬೆಳವಣಿಗೆ ಚೆನ್ನಾಗಿರ್ಬೇಕು, ಏನು ರೋಗ ಕೀಟಗಳು ಬಾಧೆ ಜಾಸ್ತಿ ಆಗ್ಬಾರ್ದು ಅಂತ ಹೊಡಿತೀವಿ. ಓಕೆ, ನಾರ್ಮಲ್ ಆಗಿ ಮಾಗಿ ಯಾವ ತರ ಮಾಡ್ಕೊಂಡ್ರಿ? ಟ್ರ್ಯಾಕ್ಟರ್ ಏನ್ ಹೊಡಿತೀರಾ ಜಾಸ್ತಿ? ಫಸ್ಟ್ ಇದು ಬಲರಾಮ, ಬಾಂಡ್ಲಿ, ಆಮೇಲೆ ಏನು ವಾರ ಹೊಡೆದು ಹಚ್ಚಿದೀವಿ ಅಷ್ಟೇ. ಓಕೆ, ಓಕೆ. ಈಗ ಎಲೆಕೋಸು ಹಾಕಿರೋದು ಎಷ್ಟು ಎಕರೆ ಪ್ಲಾಟ್? 2 ಎಕರೆ. 2 ಎಕರೆ ಪೂರ್ತಿ 2 ಎಕರೆ. ಓಕೆ, ಎಷ್ಟು ಸಸಿ ಕುಂತಿದಾವೆ ಅಣ್ಣ? 1 ಲಕ್ಷ. 1 ಲಕ್ಷ ಸಸಿ ಕುಂತಿದಾವೆ. ಓಕೆ, ತಳಗೊಬ್ಬರ ಏನಾರು ಹಾಕ್ಯಂತೀರಾ? ತಳಗೊಬ್ಬರ ಹಾಕಿದೀವಿ. ಒಂದು ಪಟಲೆ ಏನ್ ಹಾಕಿದ್ರ? DAP 20-20. ಎಷ್ಟು ಹಾಕಿದ್ರಿ? 2 ಎಕರೆ 4 ಪ್ಯಾಕೆಟ್ ಹಾಕಿದ್ವಿ. 4 ಪ್ಯಾಕೆಟ್ ಹಾಕಿದ್ರ? ಓಕೆ, ತರಕಾರಿ ಗೊಬ್ಬರ ಸಮೃದ್ಧಿ ಹಾಕಿದ್ವಿ. ಸಮೃದ್ಧಿ ಹಾಕಿದ್ರ? ಓಕೆ, ಇದು ಈ ಕೃಷಿ ಅನುಭವ ಎಲ್ಲ ನಿಮ್ಮ ಅಪ್ಪಾಜಿ, ಮಾವ, ಅಣ್ಣ, ತಮ್ಮಗಳು ಯಾರಿಂದ ನೋಡ್ಕೊಳ್ತಾರೆ? ನಮ್ಮ ಅಜ್ಜರ ಕಾಲದಿಂದನೇ ಇದೆ. ನೀವು ಸಣ್ಣರಿದ್ದಾಗಲೂ ಹೋಗ್ತಾ ಬರ್ತಾ ಇದ್ರ, ನೋಡ್ಕೊಂಡಿದ್ರೆ ಮಾಡ್ತಾ ಇದ್ರ?
ಓಕೆ, ಹಂಗಾಗಿ ನೀವು ಒಂದು ಪ್ಲಾನ್ ಮಾಡಿ ಹಾಕಿದ್ರ. ಪ್ಲಾನ್ ಮಾಡಿ ಹಾಕಿದ್ವಿ. ಈಗ ನಿಮ್ಮ ಮನೇಲೆಲ್ಲ ಈ ಕೃಷಿ ನೋಡ್ಕೊಳ್ಳೋದು ನೀವೇನಾ? ನಾವೇ, ನಮ್ಮ ಚಿಕ್ಕಪ್ಪ, ನಮ್ಮ ಮಾವ ಎಲ್ಲರ ಜೊತೆಗೆ ಸದ್ಯಕ್ಕೆ ನೀನ್ ನೋಡ್ಕೊಂತಿದ್ಯಾ? ಜೊತೆ ನೋಡ್ಕೊಂತೀರಾ? ಓಕೆ, ಆಯ್ತು. ಇದು ಇಳುವರಿ ಯಾವ ತರ ಬರುತ್ತೆ ಅಂದ್ರೆ, ಇಳುವರಿ ಅಂತಂದ್ರೆ ಇಡೀ ಹೊಲಕ್ಕೆ ಇಷ್ಟು ಚೀಲ ಅಥವಾ ಇಷ್ಟು ಕ್ವಿಂಟಲ್ ಅಂತಾನ, ಅಥವಾ ಒಂದು ಇಷ್ಟು ಕೆಜಿ ಬಂದ್ರೆ ಅಂತ? ಇಲ್ಲ, ಟನ್ನೇಜ್. ಓಕೆ, ಒಂದು ಒಳ್ಳೆ ಇಳುವರಿ ಅಂದ್ರೆ ಎಷ್ಟು ಬರ್ಬೇಕು? ಎಕರೆಗೆ 30 ಟನ್ ಬೇಕು. ಎಕರೆಗೆ 30 ಟನ್ ಬರಬೇಕು. ಓಕೆ, ಈಗ ಈ ಅಡಿಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಾಯ ಏನ್ ತಗೊಂಡಿದ್ರ? 8, 6. 6 ಯಾವ ಕಡೆಗೆ? 6 ಈ ಕಡೆಗೆ ಪೂರ್ವ, 6 ಹಿಂಗಿಂಗ, ಹಿಂಗಿಂಗೆ 8 ಹಿಂಗಿಂಗೆ. ಓಕೆ, ಪೂರ್ವ ಪಶ್ಚಿಮ 8 ಉದ್ದ ಇದೆ, ಉತ್ತರ ದಕ್ಷಿಣ 6 ತಗೊಂಡಿದ್ರ. ಓಕೆ, ಯಾಕೆ ಈ ದಾಯ ಎಷ್ಟು ತಗೊಂಡ್ರಿ? ಟ್ಯಾಕ್ರಿಗಳು ಓಡಾಡೋದಕ್ಕೆ, ನಮಗೂ ಪ್ರಾಡ್ ಆಗುತ್ತೆ, ಏನೋ ಕೆಲಸ ಮಾಡೋಕೆ ರೈತರು ಅದಕ್ಕೋಸ್ಕರ ಮಾಡಿದ್ವಿ. ಗೊಬ್ಬರ ಹಾಕಕ್ಕೆ, ಟ್ಯಾಕ್ರಿ ದನಿ ಗೊಬ್ಬರ ಏರೋದಕ್ಕೆ, ಅದಕ್ಕೋಸ್ಕರ. ಓಕೆ, ಈ 8 ಏನ್ ದೊಡ್ಡದಾಗಿತ್ತು ಅದ್ರಾಗ ಹಾಕಿದ್ರ ಇದನ್ನ ಎಲೆಕೋಸ್ನ. ಓಕೆ, ಎಷ್ಟು ಲೈನ್ ಹೋಗಿದಾವೆ? 6 ಎಲೆಕೋಸ, 6 ಲೈನ್. ಓಕೆ, ಒಂದ್ ಒಳ್ಳೆ ಗ್ಯಾಪ್ ಎಷ್ಟೆಷ್ಟು ದೂರ ಕೊಡ್ಬೇಕು ಹಾಕುವಾಗ? ಒಂದೊಂದು ಅರ್ಧ ಅಡಿ ಕೊಟ್ರೆ ಸಾಕು. ಅರ್ಧ ಅಡಿ ಕೊಟ್ರೆ ಸಾಕು. ಓಕೆ, ಇದು ಗೊಬ್ಬರ ಮತ್ತೆ ಇನ್ಯಾವ್ದಾರು ಹಾಕ್ತೀರಾ? ಈಗ ಈ ಟೈಮಲ್ಲಿ ಒಂದು ವಾರ ಬಿಟ್ಟು ಹಾಕ್ಬೇಕು. ಮತ್ತೆ ಏನ್ ಹಾಕ್ತೀರಾ? ಅದು 20, 19, ಸಕಾಟ, ನಾನಾ ನಮನಿ ಗೊಬ್ಬರ ಇದೆ, 4-5 ನಮನಿದು ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ನಡೆಯುತ್ತೆ. ಓಕೆ, ಈ ಹೊಲಕ್ಕೆ ಕೊಟ್ಟಿಗೆ ಗೊಬ್ಬರ ಯಾವಾಗ ಹೊಡೆದ್ರೆ? ಕೊಟ್ಟಿಗೆ ಗೊಬ್ಬರ ಎಷ್ಟು ಇಂಪಾರ್ಟೆಂಟ್ ಅನ್ಸುತ್ತೆ? ಮೇನ್ ಇಂಪಾರ್ಟೆಂಟ್ ಕೊಟ್ಟಿಗೆ ಗೊಬ್ಬರನೇ ಫಸ್ಟ್ ಹೊಲಕ್ಕೆ. ಹೊಲ ಹೊಡೆದ್ಮೇಲೆ ಆಲ್ರೆಡಿ ಅದು ಮತ್ತೆ ಮಿಕ್ಸ್ ಮಾಡಿ ಬಾಂಡ್ಲಿ ಬಾರ್ದು, ಕುಂಟೆ ಬಾರ್ದು, ಅವಾಗ ಹೊಡೆದ್ರೆ ಹಚ್ಚಿದ್ರೆ ಪಾಡಾಗುತ್ತೆ, ಚೆನ್ನಾಗಿ ಬರುತ್ತೆ. ಓಕೆ, ಇವತ್ತಿಗೆ ಪ್ರೆಸೆಂಟ್ ಹೆಂಗ್ ಐತೆ ಅಂತ ನಿನಗೆ ಅನ್ಸುತ್ತೆ? ನನಗಂತೂ ಆರೋಗ್ಯವಾಗಿದ್ದಾವೆ ಅನ್ನೋ ಕಾಣ್ತಾ ಇದೆ. ನಿನಗೆ ಹೆಂಗ್ ಅನ್ಸುತ್ತೆ? ನಮಗೆ ಸ್ವಲ್ಪ ಪರವಾಗಿಲ್ಲ, ನಡೆಯುತ್ತೆ. ಸ್ವಲ್ಪ ಬೆಳವಣಿಗೆ ಆಗ್ಬೇಕು, ಇನ್ನು ಬೆಳವಣಿಗೆ ಆಗ್ಬೇಕು. ಓಕೆ, ಇನ್ನು ಎಷ್ಟು ದಿವಸಕ್ಕೆ ಕಟಾವಿಗೆ ಬರುತ್ತೆ ಇದು? ಇನ್ನೊಂದು 1 ತಿಂಗಳೇ ಬರುತ್ತೆ. ಇನ್ನೊಂದು ಮಂತ್ ಬರುತ್ತೆ. ಆಗಸ್ಟ್ ಎಂಡಿಗೆ ಬರುತ್ತೆ. ಓಕೆ, ಇದರಲ್ಲಿ ಬರ್ತಕ್ಕಂತ ರೋಗಗಳು ಯಾವ ಜಾಸ್ತಿ? ನಾರ್ಮಲ್ ಆಗಿ ಬ್ಯಾಕ್ಟೀರಿಯಾ, ಇದು ಬೆಂಕಿ ರೋಗ, ಮುಟ್ರು, ಓಕೆ, ಎಲೆ ಚುಕ್ಕಿ, ಕೊಳೆ ರೋಗ ಬರುತ್ತೆ. ಓಕೆ, ಈ ಔಷಧಿ ಎಲ್ಲ ಹೊಡೆದ್ರೆ ಕಂಟ್ರೋಲ್ ಆಗುತ್ತೆ. ಓಕೆ, ಇದರಲ್ಲಿ ಇಡೀ ಹೊಲನೇ ಹಾಳಾಗಂತ ರೋಗ ಯಾವ್ದಾರು ಬರುತ್ತಾ? ಇದು ಬೆಂಕಿ ರೋಗ ಕಂಟ್ರೋಲ್ ಮಾಡಕ್ ಆಗಲ್ಲ? ಆಗುತ್ತೆ, ನೋಡ್ಕೋಬೇಕು ತಕ್ಷಣನೇ. ಸ್ವಲ್ಪ ಬೇಗ ನೋಡ್ಕೋಬೇಕು, ಗಾಢ ಕಂಟ್ರೋಲ್ ಆಗುತ್ತೆ. ಓಕೆ, ನಿಮ್ಮೂರು ಸುತ್ತಮುತ್ತ ಎಲ್ಲ ಇದು ಎಲೆಕೋಸು ಬೆಳಿತಾರೆ? ಏನೇನ್ ಬೆಳೆ ಜಾಸ್ತಿ ಬೆಳೆಯೋದು? ಮೆಣಸಿನ್ಕಾಯಿ, ಮೆಕ್ಕೆಜೋಳ, ಹತ್ತಿ, ಅಡಿಕೆ ಎಲ್ಲ ಇದೆ. ಓಕೆ, ಆಯ್ತು. ನೀನು ಈಗ PUC ಓದಿನಿ ಅಂತ ಇದೆಯಾ? ನೆಕ್ಸ್ಟ್ ಓದಕ್ ಹೋಗೋದಿತ್ತು, ಏನಾದ್ರು ಕೆಲ್ಸಕ್ಕೆ ಹೋಗೋದಿತ್ತು? ಈ ಕೃಷಿ ಕೆಲಸ ಮಳೆ ಬೆಳೆಗೆ ಲಾಭ ನಷ್ಟದಾಗೆ ನಿನಗೆ ಇನ್ನು ಸ್ಟಾರ್ಟಿಂಗ್ ಸ್ಟೇಜು, ನೀನ್ ಯಾವ ಧೈರ್ಯ ಮಾಡಿ ಅಥವಾ ನಿಂದು ಏನು ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ಯಾ? ನಾವು ರೈತರ ಮಾಡಲೇಬೇಕು, ಮಾಡಿದ್ರೆ ಏನಿಲ್ಲ. ವ್ಯವಸಾಯ ಹೊರಗಡೆ ಹೋದ್ರೆ ಏನು ಸಿಗಲ್ಲ, ನಾವು ಹೊಲದಲ್ಲಾದ್ರೆ ಏನಾರು ಸಿಗುತ್ತೆ ಅಂತ ನಂಬಿಕೆ ಮೇಲೆ ಮಾಡ್ತಾ ಇದ್ದೀರಾ? ಓಕೆ, ಈ ಅಡಿಕೆ ಗೋಟು ಎಲ್ಲಿಂದ ತಂದವು? ನಾವೇ ಸಸಿ ಮಾಡಿರೋದು. ಗೋಟ್ ಎಲ್ಲವು? ಯಾವ ನಮ್ಮೂರವೇ. ಓಕೆ, ನಾರ್ಮಲ್ ಆಗಿ ಅಡಿಕೆ ಇದು ಎಷ್ಟು ತಿಂಗಳಿಗೆ ಒಂಬಾಳೆ ಶುರುವಾಗಿ ಎಷ್ಟು ವರ್ಷಕ್ಕೆ ಒಂಬಾಳೆ? ಅಂದ್ರೆ 4 ವರ್ಷಕ್ಕೆ ತರಬಹುದು, ನೋಡಿ 5 ವರ್ಷ ಬರುತ್ತೆ. ಓಕೆ, ಇವತ್ತು ನಿನ್ನೆ ಹಸಿ ಮಳೆ ಆಯ್ತು. ಈ ಮಳೆ ಇಲ್ದಾಗ ಇದಕ್ಕೆ ಈ ಸೆಂಟರ್ನಾಗಿರ್ತಕ್ಕಂಥ ಎಲೆಕೋಸಿಗೆ ನೀರು ಯಾವ ತರ ಕಟ್ತಾ ಇದ್ರಾ? ಅದೇ ಬೋರ್ವೆಲ್ಗಳ ನೀರಲ್ಲಿ. ಅಲ್ಲಲ್ಲ, ಓಕೆ, ಬೋರ್ವೆಲ್ ನೀರು ಒಳ್ಳೆ ಬಿಡ್ತೀರಾ ಅಥವಾ ಒಳ್ಳೆಯರು ಮೇಲಿಂದ ಬಿಟ್ಟರೆ? ಓಕೆ, ನೀರಿಂದ ಏನಾದ್ರು ತೊಂದರೆ ಆಯ್ತಾ? ನೀರು ಆಗ್ತಾ ಇದಾವೆ. ಓಕೆ, ಒಂದ್ ಎಕರೆಗೆ ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ರೆ ಎಷ್ಟು ಖರ್ಚು ಬರಬಹುದು? ಎಷ್ಟು ಎಕರೆಗೆ? 70,000 ಬರುತ್ತೆ ಖರ್ಚು. 70,000 ಬರುತ್ತೆ. ಓಕೆ, ನೀವು ಮಾಡಿರೋ ಖರ್ಚಿಗೆ ಈಗ 2026ರಲ್ಲಿ ಮಿನಿಮಮ್ 1 ಕೆಜಿಗೆ ಎಷ್ಟು ರೂಪಾಯಿ ಸಿಕ್ಕರೆ ಲಾಭ ಆಗುತ್ತೆ? 15 ರೂಪಾಯಿ ಮೇಲೆ ಸಿಕ್ಕರೆ ಲಾಭ. 15 ರೂಪಾಯಿ ಮೇಲೆ ಸಿಕ್ಕರೆ ಲಾಭ ಆಗುತ್ತೆ. ಆಯ್ತು, ಇವತ್ತು ಔಷಧಿ ಹೊಡಿತಿದ್ರಲ್ಲ, ಎಷ್ಟು ಗಂಟೆ ಸ್ಟಾರ್ಟ್ ಮಾಡಿದ್ರಿ? ಎಷ್ಟು ಗಂಟೆ ಮುಗಿಯುತ್ತೆ? ಎಷ್ಟು ಕ್ಯಾನು? ಬೆಳಿಗ್ಗೆ 8 ಗಂಟೆ ಸ್ಟಾರ್ಟ್ ಮಾಡಿದ್ವಿ, 26 ಕ್ಯಾನ್ ಹಿಡಿತು. ಓಕೆ, ನೀವೇ ಹೊಡಿತಿದ್ರಿ ಔಷಧಿನ? ನಾನು, ಮಳೆ ಮಯ್ಯ, ನಮ್ಮ ಮಾವ. ಓಕೆ, ನೀವೇ ಮಾಡ್ಕೊಂತೀರಾ? ನಾವೇ ಮಾಡ್ಕೊಂತೀವಿ. ಓಕೆ ಅಣ್ಣ, ಇದನ್ನ ಒಳಗಡೆ ಕಳೆ ನಿಯಂತ್ರಣ ಯಾವ ತರ ಮಾಡ್ತೀರಾ? ಕಳೆ ಕೂಲಿಯರೆಲ್ಲ ಹಚ್ಚಿ ತೆಗಿತಾರೆ ಒಳಗಡೆ. ಓಕೆ, ಮ್ಯಾನ್ಯುಯಲಿ ಕೂಲರೇ ತೆಗಿತಾರೆ. ಓಕೆ, ಇದನ್ನೆಲ್ಲ ತೆಗಿಸ್ಬೇಕಾ? ಇವಾಗ ತೆಗಿಸ್ಬೇಕು. ಒಂದ್ ಪಟ್ಟು ತೆಗಿಸಿದ್ವಿ, ಇನ್ನೊಂದ್ ಪಟ್ಟು ತೆಗಿಸ್ಬೇಕು. ಇವಾಗ ಇನ್ನೊಂದ್ಸರಿ ತೆಗೆದ್ರೆ ಅಷ್ಟೇ ಗಿಡ ದೊಡ್ಡದಾಗುತ್ತೆ, ಎಲೆ ಅಳಿಕೆ ಅಂತಿದೆ, ಎಲ್ಲ ಕ್ಲೋಸ್ ಆಗುತ್ತೆ. ಅವಾಗ ಎಲ್ಲ ಕ್ಲೋಸ್ ಆಗುತ್ತೆ. ಓಕೆ, ಈ ಎಲೆಕೋಸು ನಾರ್ಮಲ್ ಆಗಿ ಇಲ್ಲೇ ಲೋಕಲ್ ಮಾರ್ಕೆಟ್, ನಿಮಗೆ ಮಾರ್ಕೆಟ್ನವ್ರು ಯಾವ ತರ ಬರ್ತಾರೆ? ಸ್ವಲ್ಪ ಮಾರ್ಕೆಟಿಂಗ್ ಬಗ್ಗೆ ಮಾಹಿತಿ. ಇಲ್ಲೇ ಬರ್ತಾರೆ ಲೋಕಲ್, ನಮ್ಮ ಪರಿಚಯ ಇರೋರೆ ತಾನೋಕರೆ, ಅವ್ರು ಹೊರಗಡೆ ಎಲ್ಲಿ ಕಳಿಸ್ತಾರೆ ಗೊತ್ತಿರಲ್ಲ, ಡೆಲ್ಲಿ ಕಟಿಂಗ್ ಅದಂತ ಬರ್ತಾರೆ. ಓಕೆ, ನಿಮಗೆ ಓವರ್ ಆಲ್ ಆಗಿ ಈ ಎಲೆಕೋಸು ಚೆನ್ನಾಗಿ ಅನ್ಸಿದ್ಯಾ? ಚೆನ್ನಾಗಿದೆ ಅನ್ಸುತ್ತೆ. ಓಕೆ ಅಣ್ಣ, ಇದು ಇನ್ನೊಂದು 40 ದಿವಸಕ್ಕೆ ಕಟಿಂಗ್ ಆಗುತ್ತೆ. 22 ದಿವಸ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 40 ದಿವಸಕ್ಕೆ ಕಟಿಂಗ್ ಆಗುತ್ತೆ. 2 ತಿಂಗಳು ಬೆಳೆ ಅಂತ ಹೇಳಿದ್ರೆ, ಇದನ್ನ ತಕೊಂಡಾದ್ಮೇಲೆ ಮತ್ತೆ ಯಾವ್ದಾರ ಬೆಳೆ ಹಾಕ್ತೀರಾ? ಅವರೇ ಹಾಕ್ಬಂತಿದ್ವಿ, ಹೈಬ್ರಿಡ್ ಅವರೇ. ಇದಾದ್ಮೇಲೆ ಅವರೇ ಹಾಕ್ತೀರಾ? ಓಕೆ, ಈ ಅಡಿಕೆ ಗಿಡಕ್ಕೆ ಏನಾರು ಗೊಬ್ಬರ ಕೊಟ್ಟಿದ್ದೀವಲ್ಲ ಸರ್? ಏನ್ ಕೊಟ್ಟಿರೋ ಗೊಬ್ಬರ? ಸಮೃದ್ಧಿ ಭೂ ಸಂಜೀವಿನಿ. ಅದನ್ನ ಯಾಕೆ ಕೊಟ್ರೆ? ಅದೇ ಬೆಳವಣಿಗೆ ಚೆನ್ನಾಗಿರ್ತದೆ, ಕೀಟಗಳು ಜಾಸ್ತಿ ಇರ್ತಾವ ಅಂತ ಕೊಟ್ಟಿದ್ವಿ. ಇದು ಕೆಂಚಿಗೆ ಅವಕ್ಕೆಲ್ಲ ಇರ್ತಾವಲ್ಲ, ಬೆಳವಣಿಗೆ ಚೆನ್ನಾಗಲಿ ಅಂತ ಕೊಟ್ಟಿದ್ವಿ. ಓಕೆ, ಎಷ್ಟು ಖರ್ಚು ಅಂತ ಗೊಬ್ಬರ ಕೊಟ್ಟಿದ್ದಕ್ಕೆ ನಿಮ್ಗೆ? ಒಂದು ಗಿಡಕ್ಕೆ ಏನಾದ್ರು 1 ಕೆಜಿ ಹಾಕಿರೋ ಒಂದು 20,000 ಖರ್ಚು ಬರ್ತದೆ. 2 ಎಕರೆಗೆ 20,000 ಖರ್ಚು ಬರುತ್ತೆ. ಭೂ ಸಂಜೀವಿನಿ, ಸಮೃದ್ಧಿ ಚೆನ್ನಾಗ್ ಅನ್ಸಿದ್ಯಾ ನಿಮ್ಗೆ? ಚೆನ್ನಾಗ್ ಅನ್ಸಿದೆ. ಫಸಲು ಇದು
ಇದು ಕೊಟ್ಟಿದೆ. ರಿಸಲ್ಟ್ ಚೆನ್ನಾಗೈತೆ, Result ಕೊಟ್ಟಿದೆ. ಗಿಡಗಳೆಲ್ಲ ಆರೋಗ್ಯವಾಗಿದೆ. ಆರೋಗ್ಯವಾಗಿದೆ, ಓಕೆ, ನಿಮಗೆ ಸಮಾಧಾನ ಐತೆ? ಸಮಾಧಾನ ಇದೆ. ಓಕೆ ಓಕೆ, ಆಯ್ತಣ್ಣ. ಈ ಅಡಿಕೆ ಗಿಡದಲ್ಲಿ ನೀವು ನೀರಾವರಿ ಬೆಳೆಗಳು ಜಾಸ್ತಿ ಬೆಳಿತಾರೆ ನಿಮ್ಮೂರು ಸುತ್ತಮುತ್ತ. ಒಂದ್ ವರ್ಷದಲ್ಲಿ ಎಷ್ಟು ಬೆಳೆ ತೆಗಿತಾರ ಅಥವಾ 2 ಬೆಳೆನ? 2 ಬೆಳೆ ತೆಗಿಬಹುದು. 2 ಬೆಳೆ ತೆಗಿಬಹುದು. ಇದಾದ್ಮೇಲೆ ಅವ್ರೆ ಹಾಕೊಂಡ್ರೆ ಲಾಸ್ಟ್ ನೆಕ್ಸ್ಟ್ ಮುಂಗಾರಿಗೆ. ಮುಂಗಾರಿಗೆ. ಓಕೆ, ಆಯ್ತಣ್ಣ. ಈ ಎಲೆಕೋಸಲ್ಲಿ ನಾನು ಕೇಳದ್ದು ಏನಾರು ಇದೆಯಾ? ಏನಾರು ಇನ್ನು ಇದ್ ಹೇಳ್ಬೇಕಿತ್ತು ಅಂತ ಪಾಯಿಂಟ್ ಏನಾರು ಇದೆಯಾ? ಏನಿಲ್ಲ, ಅದೇ ನಾರ್ಮಲಿ ಏನಿದೆ ಅದೇ ನಡೆಯುತ್ತೆ. ಅದೇ ಈಗ ಹೇಳಿರೋದು ಸಾಕಾಗುತ್ತೆ ಅಷ್ಟೇ. ಓಕೆ, ಕಲೇಶ್ ಅವ್ರೆ, ನಿಮ್ದು 2 ಎಕರೆ ಜಮೀನು ಮಾತ್ರ ಇರೋದು ಅಂತ ಹೇಳ್ತಿದ್ರೆ ಬೇರೆ ಕಡೆ ಏನಾದ್ರು ಜಮೀನ್ ಇದೆಯಾ? ಇಲ್ಲ ಸರ್, ಇಲ್ಲ. ಓಕೆ, ಇದೊಂದೇ ನಂಬ್ಕೊಂಡಿರೋದು? ಅದೊಂದೇ ನಂಬಿಕೆ ನಾವು. ಓಕೆ, ಇಲ್ಲಿ ಏನೋ ಲೈನ್ ಬರುತ್ತೆ ಸರ್ವೆ ಅಂತಿದ್ರೆ ಏನ್ ಬರುತ್ತೆ ಸ್ವಲ್ಪ ಮಾಹಿತಿ ಕೊಡಿ. ಕರೆಂಟ್ ಇಂದ ಸ್ವಲ್ಪ ಲೈನ್ ಬರ್ತಿದೆ, ಅದಕ್ಕೋಸ್ಕರ ಹೊಲ ಕೇಳ್ತಿದಾರೆ ಅವರು. ಹೊಲ ಅಂದ್ರೆ ಪೂರ್ತಿ ಹೊಲ ಕೇಳ್ತಿಲ್ಲ, ಯಾಕೆಂದ್ರೆ ಸ್ವಲ್ಪ ಅವ್ರು ಲೈನ್ ಹಾಕೊಂಡು ಹೋಗ್ಲಿ, ಲೈನ್ ಹಾಕಿ ಹೋಗುತ್ತೆ, ನಮಗೆ ತೊಂದರೆ ಆಗುತ್ತೆ. ಓಕೆ, ಯಾಕೆಂದ್ರೆ ನಿಮ್ಗೆ ಕಮ್ಮಿ ಹೊಲ ಐತೆ, ಕಮ್ಮಿ ಹೊಲ ಇದೆ, ಕಮ್ಮಿ ಹೊಲ ಇರೋದ್ರಿಂದ. ಓಕೆ, ಆ ಅಧಿಕಾರಿಗಳಿಗಾಗ್ಲಿ ಅಥವಾ ಸರ್ಕಾರದವ್ರಿಗಾಗ್ಲಿ ಏನಾಗಿ ಹೇಳಕ್ ಇಷ್ಟಪಡ್ತೀರಾ? ಅದಕ್ಕೆ ಹೇಳ್ತಾ ಇದೀವಿ, ಅವ್ರು ಎಲ್ಲರ ಬೇರೆ ಕಡೆ ಜಾಗ ಇದ್ರೆ ನೋಡಿ ಹಾಕೋಕಿರೋದು. ನಮ್ದು 2 ಎಕರೆ. ನಾವು ಕೇಳ್ತಿರೋದು ಏನಂದ್ರೆ 2 ಎಕರೆಯಲ್ಲಿ ನಮ್ ನಂಬಿಕೆ ಜೀವನ ಮಾಡ್ತಾ ಇದೀವಿ. ನಂಬಿಕೆ ಅಂದ್ರೆ ಜೀವನ, ಇದೇ ಕೃಷಿ ನಂಬ್ಕೊಂಡು ಇದೇ ಜೀವನ ಮಾಡ್ತಾ ಇದೀರಾ? ಅವರು ಬಂದು ಇದು ಸರ್ಕಾರದವ್ರು ಬಂದು ಲೈನ್ ಮಾಡಿ ಅದನ್ನ ಮಾಡಿ ಕೆತ್ಕೊಂಡ್ರೆ ನಮ್ದು ಎಲ್ಲಿ ಹೋಗ್ಬೇಕು? ನಾವು 2 ಎಕರೆ ಇಟ್ಕೊಂಡು ಜಮೀನ. ಹೌದೌದು, ಇರೋ ಸಣ್ಣ ಹೊಲದಲ್ಲ ನೀವು ಲೈನ್ ಬಂತು ಅಂದ್ರೆ ನಿಮ್ಗೆ ಅಲ್ಲಿ ಏನು ಬೆಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಲೈನ್ ಬೇರೆ ಕಡೆ ಹಾಕ್ಬೇಕಂತ ಕೇಳ್ತೀವಿ. ನೀವು ಕೇಳ್ಕೊಂತಿದ್ರ, ಈ ಮೂಲಕ ನೀವೆಲ್ಲರಿಗೂ ಅದನ್ನೇ ಕೇಳ್ತಾ ಇದೀವಿ ನಾವು ಯಾರಿಗೂ. ಓಕೆ, ಕಲೇಶ್ ಅಣ್ಣವ್ರೆ, ನೀವು ಏನು ಇವತ್ತು ಈ ಕೃಷಿ ಮಾಡ್ತಾ ಇದ್ದೀರಾ, ಈ ಎಲೆಕೋಸ್ ಕೃಷಿನ, ಇದು ಹೀಗೆ ಚೆನ್ನಾಗಿ ಬಂದಿದೆ ಬೆಳೆ. ಮುಂದೆ ಇದೇ ಥರ ಚೆನ್ನಾಗಿ ಕಂಟಿನ್ಯೂ ಆಗಲಿ, ಮುಂದೆ ಒಳ್ಳೆ ಇಳುವರಿ ಬಂದ್ಬಿಟ್ಟು ಒಳ್ಳೆ ರೇಟು ಸಿಗಲಿ ಅಂತ ಕೇಳ್ಕೊತೀನಿ. ನಿಮ್ಗೆ ಒಳ್ಳೇದಾಗಲಿ. ನಮಸ್ಕಾರ ಅಣ್ಣವ್ರೆ. ನಮಸ್ತೆ, ಥ್ಯಾಂಕ್ ಯು.